ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಕುರಿತು ಅವಹೇಳನಕಾರಿ ಕಮೆಂಟ್ ಮಾಡಿದ ಆರೋಪಕ್ಕೆ ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯ ಕಮೆಂಟ್ ಮಾಡಿದ ಆರೋಪಿಯ ವಿರುದ್ಧ ಕಠಿಣ ಕ್ರಮ. ಹಾಸನದಲ್ಲಿರುವಂತಹ ಕೆಆರ್ ಪುರಂ ಪೊಲೀಸ್ ಠಾಣೆಯ ಪೊಲೀಸರಿಗೆ ಆರೋಪಿಯನ್ನು ಒಪ್ಪಿಸಿದ್ದಾರೆ. ಸ್ವತಃ ಆರೋಪಿಯೇ ತಾನು ಮಾಡಿರುವುದು ತಪ್ಪು ಎಂದು ಒಪ್ಪಿಕೊಂಡು ಕ್ಷಮೆ ಯಾಚಿಸಿದ್ದಾನೆ. ಇಂತಹ ಘಟನೆಗಳು ಮರುಕಳಿಸದಂತೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸ್ನೇಹಿತರೆ, ಏನು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದರು. ನಾವು ನಿನ್ನೆ ವಿಜಯನಗರ ಸ್ಟೇಷನಲ್ಲೂ ಕೂಡ FIR ಆಗಿದೆ. ಇಬ್ಬರ ಮೇಲೆ, ಒಬ್ರು ಚೇತನ್ ಗೌಡ್ರು, ಮತ್ತೊಬ್ಬ ರಾಜೇಶ್ ಅಂತೇಳಿ. ಇವನೇ ರಾಜೇಶು, ಹಾಸನ. ಪಾಪ ಈ ಕಾಲೇಜಿನ ಹೆಸರು ಬೇಡ, ಯಾಕಂದ್ರೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಮಸಿ ಬಳಿಯುವಂಥ ಕೆಲಸ ಈ ಕಾಲೇಜ್ ಹೆಸರು ಬೇಡ, ದಯವಿಟ್ಟು ಕ್ಷಮಿಸಿ. ಆದರೆ ಈತ ಮಾಡಿರೋದು ಎಷ್ಟು ತಪ್ಪು ಅಂತ ತಾವೇ ಯೋಚನೆ ಮಾಡಬೇಕು. ಯಾಕಂದರೆ ನೋಡಿ, ನಮ್ಮ ಮಹಿಳೆಯರೆಲ್ಲ ಬಂದಿದ್ರು, ಇವನಿಗೆ ಒಳ್ಳೆ ರೀತಿಲಿ ಹೇಳಕ್ಕೆ ಹತ್ರ ನಾವು ಬಂದು ಅವಾಗೂ ಕೂಡ ಅವ್ನು ವಾದ ಮಾಡ್ದ, ನಾನು ಹಾಕಿಲ್ಲ ಮಾಡಿಲ್ಲ. ಆಮೇಲೆ ಎಲ್ಲ ತೋರಿಸಿದ್ಮೇಲೆ ಹೌದು ನಾನೇ ಮಾಡಿದ್ದೀನಿ, ಗೊತ್ತಿಲ್ಲದೆ ಮಾಡಿದ್ದೀನಿ ಅಂತ ಭಾಳ ಕೆಟ್ಟ ಕಮೆಂಟ್ ಮಾಡಿದ್ದ. ದಯವಿಟ್ಟು ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ನನ್ನಂಥ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಎಲ್ಲರೂ ಕೂಡ ಲಕ್ಷಾಂತರ ಬಡವ್ರ ಮಕ್ಕಳು ಓದ್ತಾ ಇದ್ದಾರೆ, ಅಂಥ ಶಿಕ್ಷಣ ಸಂತ. ಆಮೇಲೆ ಅವರು ಪ್ರವಚನ ಕೇಳ್ಬಿಟ್ರೆ ಇವ್ನು ಪಾವನ ಆಗ್ಬಿಡ್ತಾರೆ, ಇವ್ನು ಪ್ರವಚನನೇ ಕೇಳಿಲ್ವಂತೆ. ಆಮೇಲೆ ಇವ್ನು ಮನೆ ದೇವರು ಕಾಲ ಭೈರವಂತೆ, ನೋಡಿ ಹೆಂಗಿದೆ. ಅವನೇ ಹೇಳ್ಕೊತಾನೆ ನನ್ನ ಮನೆ ದೇವ್ರ ಕಾಲ ಭೈರವಂತ. ನಾಚಿಕೆ ಆಗ್ಬೇಕು ಇವನಿಗೆ. ಇವನ್ ಬೈಲೆ ಒಂದೆರಡು ಮಾತು ಕೇಳಿ ಸ್ವಾಮೀಜಿಯವ್ರ ಬಗ್ಗೆ ಹೇಳಪ್ಪ. ತಪ್ಪಾಯ್ತು, ಏನು ಮಾಡಲ್ಲ ಸರ್, ತಪ್ಪ. ಸ್ವಾಮೀಜಿ ಬಗ್ಗೆ ಹೇಳಿ. ಸ್ವಾಮೀಜಿ ಮಹಾವಿದ್ಯಾವಂತರು, ಮಹಾ ಪಂಡಿತರು ಸರ್. ಅವರು ಮಠದಲ್ಲ ಊಟ ಮಾಡಿದ್ದೀನಿ, ನಾನು ತಪ್ಪ ತಿಳಿಯ ತಪ್ಪಾಗ್ಬಿಟ್ಟೆ, ಕ್ಷಮಿಸಿ ಸರ್. ನಿಮ್ಮ ಮನೆ ಯಾವುದು? ಕಾಲಬೇರೆ ಸರ್. ಎಲ್ಲಿರೋದು? ಚಿಂಚಗಿರಿ. ಈಗ ನಾವು ಹಾಸನದಲ್ಲಿರ್ತಕ್ಕಂಥ KR ಪುರಂ ಪೊಲೀಸವ್ರಿಗೆ ಇವನ್ನ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ಮಿಕ್ಕಿದು ಕಾನೂನು ರೀತಿಯಲ್ಲಿ ಅವ್ರು ಏನು ಕ್ರಮ ತಗೋಬೇಕು ಅವ್ರು ತಗೋತಾರೆ. ಈಗಾಗಲೇ ವಿಜಯನಗರದಲ್ಲಿ FIR ಆಗಿದೆ, ಅವರು ಕೂಡ ಅದನ್ನ ಫಾಲೋ ಅಪ್ ಮಾಡ್ತಾರೆ ಇಲ್ಲಿನ ಪೊಲೀಸರು. ನಾವು ಇವ್ರ ಜೊತೆಲಿ ಹೋಗಿ ನಾವು ಕೂಡ ಒಂದು FIRಗೆ ನಾವು ಇಲ್ಲೊಂದು ಕೂಡ ಒಂದು ಕಂಪ್ಲೇಂಟ್ ಕೊಡ್ತೀವಿ. ಇಷ್ಟೇ. ದಯವಿಟ್ಟು ಯಾರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಒಮ್ಮೆ ಯೋಚನೆ ಮಾಡಿ ಕಮೆಂಟ್ ಹಾಕ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀ ಗುರುದೇವ್.